ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ಹಬ್ಬದ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಟಚ್ ಮಾಡಿ. ಅಕ್ಷಯ ತೃತೀಯವನ್ನು ಬುಧವಾರ ಏಪ್ರಿಲ್ 30, 2025 ಆಚರಿಸಲಾಗುತ್ತದೆ. ಅಕ್ಷಯ ತೃತೀಯ ಅಥವಾ ಅಕ್ ತೀಜ್ ವಾರ್ಷಿಕವಾಗಿ ಭಾರತೀಯ ಮಾಸದ ವೈಶಾಖದ ಶುಕ್ಲ ಪಕ್ಷದ 3ನೇ ಚಂದ್ರನ ದಿನದಂದು ಆಚರಿಸಲಾಗುವ ಶುಭ ಹಿಂದೂ ಹಬ್ಬವಾಗಿದೆ. ಇದು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಮತ್ತು ಇದನ್ನು ಆಚರಿಸುವವರಿಗೆ ಅದೃಷ್ಟ, ಸಮೃದ್ಧಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ. ಅಕ್ಷಯ ತೃತೀಯಕ್ಕೆ ಸಂಬಂಧಿಸಿದ ಅತ್ಯಂತ ಪೂಜ್ಯ ಸಂಪ್ರದಾಯಗಳಲ್ಲಿ ಒಂದು ದಾನ, ವಿಶೇಷವಾಗಿ ಆಹಾರ ದಾನ. ನಿರ್ಗತಿಕರಿಗೆ ಆಹಾರವನ್ನು ನೀಡುವುದು ಒಂದು ಪುಣ್ಯ ಕಾರ್ಯವೆಂದು ಪರಿಗಣಿಸಲಾಗಿದೆ. ಇದು ಹಸಿವನ್ನು ನೀಗಿಸಲು ಸಹಾಯ ಮಾಡುತ್ತದೆ. ಮಾತ್ರವಲ್ಲದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಅಪಾರ ಆಶೀರ್ವಾದ ಮತ್ತು ಪುಣ್ಯವನ್ನು ಗಳಿಸುತ್ತದೆ. ಈ ಶುಭ ದಿನದಂದು ಇತರರಿಗೆ ಆಹಾರವನ್ನು ನೀಡುವುದರಿಂದ ಒಬ್ಬರು ಶಾಶ್ವತ ಸಮೃದ್ಧಿ ಮತ್ತು ದೈವಿಕ ಆಶೀರ್ವಾದಗಳನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಅಕ್ಷಯ ತೃತೀಯವನ್ನು ಅಖಾ ತೀಜ್ ಎಂದು ಕರೆಯುತ್ತಾರೆ. ಇದು ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಶುಭ ದಿನವಾಗಿದೆ. ಹಬ್ಬದ ದಿನದಂದು ವಿಷ್ಣು, ಗಣೇಶ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ. ಅಕ್ಷಯ ತೃತೀಯ, ಅಖಾ ತೀಜ್, ಅಕ್ತಿ ಅಥವಾ ಪರಶುರಾಮ ಜಯಂತಿ ಎಂದು ಕರೆಯಲ್ಪಡುವ ಇದು ಹಿಂದೂ ಧರ್ಮ ಮತ್ತು ಜೈನ ಧರ್ಮದ ಅನುಯಾಯಿಗಳು ಆಚರಿಸುವ ಅತ್ಯಂತ ಶುಭ ಸಂದರ್ಭವಾಗಿದೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ಸಮಯದಲ್ಲಿ, ಅಂದರೆ ಚಂದ್ರನ ವರ್ತಿಸುವ ಹಂತದಲ್ಲಿ ಬೀಳುವುದು ಗಮನಾರ್ಹ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸಂಸ್ಕೃತದಲ್ಲಿ ಅಕ್ಷಯ ಎಂಬ ಪದದ ಅರ್ಥ ಎಂದಿಗೂ ಕಡಿಮೆಯಾಗದ ಎಂದಾಗಿದ್ದು, ಈ ದಿನದಂದು ಪ್ರಾರಂಭಿಸಲಾದ ಯಾವುದೇ ಹೊಸ ಯೋಜನೆ ಅಥವಾ ಉದ್ಯಮವು ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ. ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು, ಮದುವೆಗಳು, ಹೂಡಿಕೆ ಮಾಡಲು ಮತ್ತು ಚಿನ್ನ ಅಥವಾ ಇತರ ಅಮೂಲ್ಯ ವಸ್ತುಗಳನ್ನು ಖರೀದಿಸಲು ಇದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಅಕ್ಷಯ ತೃತೀಯ ಮಹತ್ವ. ಪವಿತ್ರ ತ್ರಿಮೂರ್ತಿಗಳಲ್ಲಿ ವಿಶ್ವದ ರಕ್ಷಕನಾದ ಭಗವಾನ್ ವಿಷ್ಣುವಿಗೆ ಅರ್ಪಿತವಾದ ಈ ಶುಭ ದಿನವು ಹಿಂದೂ ಪುರಾಣಗಳಲ್ಲಿ ಅದರ ಮಹತ್ವಕ್ಕಾಗಿ ಪೂಜಿಸಲ್ಪಡುತ್ತದೆ. ಇದು ತ್ರೇತಾಯುಗದ ಆರಂಭವನ್ನು ಸೂಚಿಸುತ್ತದೆ. ಇದು ಹೆಚ್ಚಾಗಿ ವಿಷ್ಣುವಿನ 6ನೇ ಅವತಾರವಾದ ಭಗವಾನ್ ಪರಶುರಾಮನನ್ನು ಗೌರವಿಸುವ ಆಚರಣೆಯಾದ ಪರಶುರಾಮ ಜಯಂತಿಯೊಂದಿಗೆ ಸೇರಿಕೊಳ್ಳುತ್ತದೆ. ಅಕ್ಷಯ ತೃತೀಯ ಕಥಾ. ಜನಪ್ರಿಯ ದಂತಕಥೆಯ ಪ್ರಕಾರ ಯುಧಿಷ್ಠಿರನು ಶ್ರೀಕೃಷ್ಣನನ್ನು ಅಕ್ಷಯ ತೃತೀಯದ ಮಹತ್ವದ ಬಗ್ಗೆ ಕೇಳಿದನು. ಈ ದಿನದಂದು ಮಾಡುವ ಯಾವುದೇ ಒಳ್ಳೆಯ ಕಾರ್ಯವು ಅಪಾರ ಪ್ರಯೋಜನಗಳನ್ನು ಮತ್ತು ಶಾಶ್ವತ ಪ್ರತಿಫಲಗಳನ್ನು ತರುತ್ತದೆ ಎಂದು ಕೃಷ್ಣ ವಿವರಿಸಿದನು. ಅಂತಹ ಒಂದು ಕಥೆಯು ವಿಷ್ಣು ಶರ್ಮ ಎಂಬ ಬಡ ರೈತನ ಬಗ್ಗೆ. ಅಕ್ಷಯ ತೃತೀಯದಂದು ಭಕ್ತಿಯಿಂದ ಪೂಜೆ ಸಲ್ಲಿಸಿದನು. ಅವನ ಪ್ರಾಮಾಣಿಕತೆಯಿಂದಾಗಿ ಅವನಿಗೆ ದೈವಿಕ ಆಶೀರ್ವಾದಗಳು ದೊರೆತವು. ಅದು ಸಮೃದ್ಧ ಜೀವನಕ್ಕೆ ಕಾರಣವಾಯಿತು. ಅವನ ಬೆಳೆ ಇಳುವರಿ ಅನೇಕ ಪಟ್ಟು ಹೆಚ್ಚಾಯಿತು ಮತ್ತು ಅವನು ಶ್ರೀಮಂತನಾದನು. ಈ ಕಥೆ ನಂಬಿಕೆ, ಭಕ್ತಿ ಮತ್ತು ಒಳ್ಳೆಯ ಕಾರ್ಯಗಳ ಮಹತ್ವವನ್ನು ಸಂಕೇತಿಸುತ್ತದೆ. ಅಕ್ಷಯ ತೃತೀಯ ಪೂಜಾ ಮುಹೂರ್ತ. ದಿನಾಂಕ ಬುಧವಾರ ಏಪ್ರಿಲ್ 30, 2025. ಸಮಯ ಬೆಳಿಗ್ಗೆ 5:41ರಿಂದ ಮಧ್ಯಾಹ್ನ 12:18 ತಿಥಿ ಆರಂಭ, ಅಂತ್ಯ ಸಮಯ. ತೃತೀಯ ತಿಥಿ ಆರಂಭ 5:31 PM ರಂದು. 29 ಏಪ್ರಿಲ್ 2025 ತೃತೀಯ ತಿಥಿ ಕೊನೆಗೊಳ್ಳುತ್ತದೆ. ಏಪ್ರಿಲ್ 30, 2025 2:12 PM ಮುಕ್ತಾಯವಾಗುತ್ತದೆ. ಅಕ್ಷಯ ತೃತೀಯ ಉಪವಾಸ ಮತ್ತು ಪೂಜಾ ವಿಧಾನ. ಅಕ್ಷಯ ತೃತೀಯದಂದು ಉಪವಾಸ ಆಚರಿಸಿ ಪೂಜೆ ಸಲ್ಲಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ಮಾಡುವ ಯಾವುದೇ ಒಳ್ಳೆಯ ಕಾರ್ಯವು ಅನೇಕ ಆಶೀರ್ವಾದಗಳನ್ನು ತರುತ್ತದೆ ಎಂದು ನಂಬಲಾಗಿದೆ. ಉಪವಾಸ ಮತ್ತು ಪೂಜೆಯನ್ನು ಹೇಗೆ ಮಾಡಬೇಕೆಂಬುದರ ಕುರಿತು ಹಂತ ಹಂತದ ಮಾರ್ಗದರ್ಶಿ ಇಲ್ಲಿದೆ. ಅಕ್ಷಯ ತೃತೀಯದಂದು ಉಪವಾಸ. ಅಕ್ಷಯ ತೃತೀಯದಂದು ಉಪವಾಸ ಮಾಡುವುದರಿಂದ ಅದೃಷ್ಟ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣ ದೊರೆಯುತ್ತದೆ ಎಂದು ನಂಬಲಾಗಿದೆ.
ಒಂದು ವಿಶಿಷ್ಟ ಉಪವಾಸವು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಇರುತ್ತದೆ. ಕೆಲವು ಭಕ್ತರು ನೀರಿಲ್ಲದ ಉಪವಾಸವನ್ನು ಆಚರಿಸುತ್ತಾರೆ, ಇತರರು ಹಣ್ಣುಗಳು ಮತ್ತು ಹಾಲು ಸೇವಿಸುತ್ತಾರೆ. ಗಂಗಾ ನದಿಯ ನೀರಿನಿಂದ ವಿಷ್ಣುವಿಗೆ ಪವಿತ್ರ ಸ್ನಾನ ಮಾಡಿ ತುಳಸಿ ಗಿಡಕ್ಕೆ ಹಳದಿ ಹೂವಿನ ಹಾರವನ್ನು ಅರ್ಪಿಸುವುದು ವಾಡಿಕೆ. ಅಕ್ಷಯ ತೃತೀಯಕ್ಕೆ ಪೂಜಾ ವಿಧಾನ. ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ. ಪೂಜಾ ಸ್ಥಳವನ್ನು ಹೂಗಳು ಮತ್ತು ರಂಗೋಲಿಯಿಂದ ಅಲಂಕರಿಸಿ. ವಿಗ್ರಹಗಳನ್ನು ಇರಿಸಿ. ಬಲಿಪೀಠದ ಮೇಲೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹಗಳನ್ನು ಇರಿಸಿ. ದೀಪ ಹಚ್ಚಿ. ದೀಪ ಹಚ್ಚುವಾಗ ದೇವತೆಗಳಿಗೆ ಹೂಗಳು, ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ. ಅಕ್ಷಯ ತೃತೀಯ ವ್ರತ ಕಥಾಪಠಣ. ಈ ಪವಿತ್ರ ನಿರೂಪಣೆಯು ದಿನದ ಮಹತ್ವವನ್ನು ಮತ್ತು ವಿಷ್ಣು ತನ್ನ ಭಕ್ತರನ್ನು ಹೇಗೆ ಆಶೀರ್ವದಿಸುತ್ತಾನೆ ಎಂಬುದನ್ನು ವಿವರಿಸುತ್ತದೆ. ಅಕ್ಷತೆಯನ್ನು ಅರ್ಪಿಸಿ. ಅರಿಶಿನದೊಂದಿಗೆ ಬೆರೆಸಿದ ಅಕ್ಕಿ ಕಾಳುಗಳನ್ನು ಅರ್ಪಿಸಿ ಮತ್ತು ಅವುಗಳನ್ನು ನೈವೇದ್ಯದ ಸುತ್ತಲೂ ಸಿಂಪಡಿಸಿ. ಮಂತ್ರಗಳನ್ನು ಪಠಿಸಿ. ಓಂ ನಮೋ ಭಗವತಾ ವಾಸುದೇವ ಅಥವಾ ಯಾವುದೇ ಸೂಕ್ತವಾದ ವಿಷ್ಣು ಮಂತ್ರವನ್ನು ಪಠಿಸಿ. ಆರತಿ ಮಾಡಿ. ಆರತಿಯೊಂದಿಗೆ ಪೂಜೆಯನ್ನು ಮುಗಿಸಿ ಪ್ರಸಾದವನ್ನು ವಿತರಿಸಿ. ದಾನ. ಈ ಶುಭ ದಿನದಂದು ಅಗತ್ಯವಿರುವವರಿಗೆ ಆಹಾರ, ಬಟ್ಟೆ ಅಥವಾ ಹಣವನ್ನು ದಾನ ಮಾಡಿ. ಅಕ್ಷಯ ತೃತೀಯದಲ್ಲಿ ಮಾಡಬೇಕಾದದ್ದು ಮತ್ತು ಮಾಡಬಾರದು. ಮಾಡಬೇಕಾದ ಕೆಲಸಗಳು. ದಾನ. ಬಡವರಿಗೆ ದಾನ ಮಾಡುವುದರಿಂದ ಒಳ್ಳೆಯ ಕರ್ಮ ಮತ್ತು ಆಶೀರ್ವಾದಗಳು ಸಿಗುತ್ತದೆ. ಚಿನ್ನ ಖರೀದಿಸಿ. ಈ ದಿನದಂದು ಚಿನ್ನ ಖರೀದಿಸುವುದರಿಂದ ಸಮೃದ್ಧಿ ಬರುತ್ತದೆ ಎಂದು ನಂಬಲಾಗಿದೆ. ತರ್ಪಣ ಮಾಡಿ. ಪೂರ್ವಜರಿಗೆ ಪ್ರಾರ್ಥನೆ ಸಲ್ಲಿಸುವುದರಿಂದ ಬಡತನ ದೂರವಾಗುತ್ತದೆ. ಉಪವಾಸ. ಉಪವಾಸ ಆಚರಿಸುವುದು ಅತ್ಯಂತ ಮಂಗಳಕರ ಮತ್ತು ಆಶೀರ್ವಾದಗಳನ್ನು ತರುತ್ತದೆ. ಮಾಡಬಾರದ ಕೆಲಸಗಳು. ನಕಾರಾತ್ಮಕ ಆಲೋಚನೆಗಳನ್ನು ತಪ್ಪಿಸಿ. ನಕಾರಾತ್ಮಕ ಶಕ್ತಿಯು ದಿನದ ಸಕಾರಾತ್ಮಕ ಪರಿಣಾಮಗಳಿಗೆ ಅಡ್ಡಿಯಾಗಬಹುದು. ಮಾಂಸಾಹಾರ ಸೇವಿಸಬೇಡಿ. ಈ ದಿನ ಮಾಂಸಾಹಾರ ಸೇವಿಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಚರ್ಮದ ಖರೀದಿಗಳನ್ನು ತಪ್ಪಿಸಿ. ಚರ್ಮದ ವಸ್ತುಗಳನ್ನು ಖರೀದಿಸುವುದು ದುರಾದೃಷ್ಟವನ್ನು ತರುತ್ತದೆ ಎಂದು ಭಾವಿಸಲಾಗಿದೆ. ವಾದಗಳನ್ನು ತಪ್ಪಿಸಿ. ನಿಮ್ಮ ಪರಿಸರದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ. ಚಿನ್ನ ಖರೀದಿಗೆ ಶುಭ ಸಮಯ. ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸಲು ಶುಭ ಸಮಯ ಬೆಳಗ್ಗೆ 5:41 ಮಧ್ಯಾಹ್ನ 2:12 ಒಟ್ಟು ಅವಧಿ 8:30. ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸಲು ಶುಭ ಮುಹೂರ್ತ ಬೆಳಿಗ್ಗೆ 10:39 ಮಧ್ಯಾಹ್ನ 12:18. ಬೆಳಿಗ್ಗೆ ಮುಹೂರ್ತ ಬೆಳಿಗ್ಗೆ 5:41 9 ಗಂಟೆ. ಅಮೃತ ಅತ್ಯುತ್ತಮ ಬೆಳಿಗ್ಗೆ 7:21 9 ಗಂಟೆಯವರೆಗೆ. ಬೆಳಗ್ಗೆ 10:39 ಮಧ್ಯಾಹ್ನ 12:18 ಗಂಟೆಯವರೆಗೆ.